6ನೇ ತರಗತಿಯ ವಿಜ್ಞಾನ ಅಧ್ಯಾಯ 2 ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ಅಸಾಮಾನ್ಯ ಸ್ಥಳಗಳಲ್ಲಿ ಜೀವಿಗಳು ಹೇಗೆ ಬದುಕುತ್ತವೆ? ಎಲೆಗಳು, ಬೇರುಗಳು, ಬೀಜಗಳು ಮತ್ತು ಅವುಗಳ ಕಾರ್ಯಗಳನ್ನು ನಾವು ಈ ಪಾಠದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಎಲೆಗಳು ಮಾದರಿಗಳನ್ನು ಏಕೆ ಹೊಂದಿವೆ? ಪೂನಂ ಖುರಾ ಅವರ ತೋಟದಲ್ಲಿ ಸಸ್ಯಗಳಲ್ಲಿ ಗಮನಿಸಿದ ಎಲೆಗಳು ಮತ್ತು ಅವುಗಳ ಮಾದರಿಗಳನ್ನು ತನ್ನ ನೋಟ್ಬುಕ್ಕಲ್ಲಿ ಚಿತ್ರಿಸಲು ಆರಂಭಿಸುತ್ತಾಳೆ. ಕೆಲವು ಎಲೆಗಳನ್ನು ಚಿತ್ರಿಸುವುದು ಸುಲಭವಾಗಿದ್ದರೆ ಕೆಲವು ಹೆಚ್ಚು ಕಷ್ಟಕರವಾಗುತ್ತದೆ ಎಂದು ಅವಳು ಕಂಡುಕೊಂಡಳು. ಎಲೆಗಳ ಮಾದರಿಗಳನ್ನು ಬಿಡಿಸಲು ಸುಲಭವಾದ ಮಾರ್ಗವನ್ನು ನಾನು ನಿಮಗೆ ತೋರಿಸಬಲ್ಲೆ. ಒಂದು ಎಲೆಯನ್ನು ತೆಗೆದುಕೊಂಡು ಅದನ್ನು ಸರಳ ಕಾಗದದ ಹಾಳೆಯ ಕೆಳಗೆ ಇಡಿ. ಕಾಗದವನ್ನು ಒಂದು ಸ್ಥಳದಲ್ಲಿ ಹಿಡಿದುಕೊಳ್ಳಿ. ನಿಮ್ಮ ಪೆನ್ಸಿಲ್ನ ತುದಿಯನ್ನು ಪಕ್ಕದಲ್ಲಿ ಹಿಡಿದು ಕೆಳಗೆ ಇರುವ ಎಲೆಯ ಭಾಗದ ಮೇಲೆ ಕಾಗದದ ಮೇಲೆ ಸವರಿ. ಎಲೆಯ ಗುರುತು ಸಿಕ್ಕಿತೆ? ನಿಮ್ಮ ಎಲ್ಲ ಟ್ರೇಸಿಂಗ್ಗಳನ್ನು ಗಮನಿಸಿ. ಎಲ್ಲ ಎಲೆಗಳ ಮುದ್ರಣಗಳಲ್ಲಿ ಮಾದರಿಗಳು ಇರುವುದನ್ನು ಗಮನಿಸಿ. ಎಲೆಯ ಮಧ್ಯದಲ್ಲಿರುವ ಈ ರೇಖೆಯನ್ನು ಏನೆಂದು ಕರೆಯಲಾಗುತ್ತದೆ? ಎಲೆಯ ಮಧ್ಯದಲ್ಲಿರುವ ಮಧ್ಯದ ರೇಖೆಯನ್ನು ಮಧ್ಯನಾಳ ಎಂದು ಕರೆಯಲಾಗುತ್ತದೆ. ಎಲೆಯ ಮೇಲಿನ ರೇಖೆಗಳನ್ನು ನಾಳಗಳು ಎಂದು ಕರೆಯಲಾಗುತ್ತದೆ. ಎಲೆಯ ಮೇಲ್ಮೈನ ನಾಳಗಳ ಜೋಡಣೆಯನ್ನು ಎಲೆಯ ನಾಳ ವಿನ್ಯಾಸ ಎಂದು ಕರೆಯಲಾಗುತ್ತದೆ. ಇದು ಎಲೆಗೆ ಆಕಾರ ಮತ್ತು ಬೆಂಬಲವನ್ನು ನೀಡುವ ಅಸ್ಥಿಪಂಜರದಂತೆ ಕಾರ್ಯನಿರ್ವಹಿಸುತ್ತದೆ. ಎಲೆಗಳಲ್ಲಿರುವ ನಾಳಗಳು ಕೊಂಬೆಗಳಿಂದ ಎಲೆಯ ಎಲ್ಲ ಭಾಗಗಳಿಗೆ ನೀರು ಮತ್ತು ಖನಿಜಗಳನ್ನು ಸಾಗಿಸುತ್ತವೆ. ಹೀಗಾಗಿ ನೀರನ್ನು ಸಸ್ಯದ ಎಲ್ಲ ಭಾಗಗಳಿಗೂ ಸಾಗಿಸಲಾಗುತ್ತದೆ. ಎಲೆಗಳು ವಿಭಿನ್ನ ಮಾದರಿಯ ನಾಳಗಳನ್ನು ಹೊಂದಿರಬಹುದು. ನಾಳಗಳು ಮಧ್ಯನಾಳದ ಎರಡೂ ಬದಿಗಳಲ್ಲಿ ಜಾಲದಂತೆ ಹರಡಿಕೊಂಡಿದ್ದರೆ ಅದನ್ನು ಜಾಲಬಂಧ ನಾಳ ವಿನ್ಯಾಸ ಎಂದು ಕರೆಯಲಾಗುತ್ತದೆ. ಹುಲ್ಲಿನ ಎಲೆಗಳಂತೆ ನಾಳಗಳು ಒಂದಕ್ಕೊಂದು ಸಮಾನಾಂತರವಾಗಿದ್ದರೆ ಅದನ್ನು ಸಮಾಂತರ ನಾಳ ವಿನ್ಯಾಸ ಎಂದು ಕರೆಯಲಾಗುತ್ತದೆ. ಜಾಲಬಂಧ ನಾಳ ವಿನ್ಯಾಸ. ಈ ರೀತಿಯ ನಾಳ ವಿನ್ಯಾಸವನ್ನು ನಾವು ಮಾವಿನ ಎಲೆ, ಬೇವಿನ ಎಲೆ, ಸೇಬು, ಪಪ್ಪಾಯಿ ಮುಂತಾದ ಸಸ್ಯಗಳಲ್ಲಿ ಕಾಣಬಹುದು. ಸಮಾಂತರ ನಾಳ ವಿನ್ಯಾಸ ಬಾಳೆ ಎಲೆಯಲ್ಲಿ ಕಾಣಬಹುದು. ಇತರ ಉದಾಹರಣೆ ಸಮಾಂತರ ನಾಳ ವಿನ್ಯಾಸಕ್ಕೆ ತೆಂಗಿನಕಾಯಿ, ಭತ್ತ, ಜೋಳ ಈ ಸಸ್ಯದ ಎಲೆಗಳಲ್ಲಿ ಸಮಾಂತರ ನಾಳ ವಿನ್ಯಾಸ ಕಂಡುಬರುತ್ತದೆ. ಕೆಳಗಿನ ಚಿತ್ರವನ್ನು ನೋಡಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ. ಎಲೆಯ ಮೇಲೆ ಗುರುತಿಸಿರುವ ಭಾಗಗಳಿಗೆ ಹೆಸರುಗಳನ್ನು ಬರೆಯಿರಿ. ಈ ಎಲೆಯಲ್ಲಿರುವ ನಾಳ ವಿನ್ಯಾಸದ ಪ್ರಕಾರವನ್ನು ಗುರುತಿಸಿ. ಹುಲ್ಲಿನ ಎಲೆಗಳಲ್ಲಿ ಕಂಡುಬರುವ ನಾಳ ವಿನ್ಯಾಸ ಇದರಲ್ಲಿ ಇದೆಯೇ? ಪೂನಂ ಬಿಸಿಲಿನಲ್ಲಿ ಇರುವ ಗಿಡಗಳನ್ನು ನೋಡಿದಳು. ಸಸ್ಯಗಳು ಬಾಷ್ಪೀಕರಣದಿಂದಾಗಿ ತಮ್ಮ ಎಲೆಗಳಿಂದ ನೀರನ್ನು ಕಳೆದುಕೊಳ್ಳುತ್ತವೆ ಎಂದು ಅವಳು ಕಲಿತಿದ್ದನ್ನು ನೆನಪಿಸಿಕೊಂಡಳು. ಆಮೇಲೆ ಅವಳು ಎಲೆಗಳ ಮೇಲೆ ನೀರನ್ನು ಸಿಂಪಡಿಸಲು ಪ್ರಾರಂಭಿಸಿದಳು. ಬಾಷ್ಪೀಕರಣ ಎಂದರೆ ಎಲೆಗಳಿಂದ ನೀರು ಆವಿಯ ರೂಪದಲ್ಲಿ ಹೊರಬರುವ ಪ್ರಕ್ರಿಯೆ. ಪೂನಂ, ನೀನು ಎಲೆಗಳ ಮೇಲೆ ಯಾಕೆ ನೀರನ್ನು ಸಿಂಪಡಿಸುತ್ತಿದ್ದೀಯಾ? ಬಾಷ್ಪೀಕರಣದಿಂದ ಕಳೆದು ಹೋಗುವ ನೀರನ್ನು ತುಂಬಿಸಲು ನಾನು ಎಲೆಗಳ ಮೇಲೆ ನೀರನ್ನು ಸಿಂಪಡಿಸುತ್ತಿದ್ದೇನೆ. ಆದರೆ ಪೂನಂ, ಸಸ್ಯದ ಬೇರುಗಳು ಮಣ್ಣಿನಲ್ಲಿ ನೆಲದಡಿಯಲ್ಲಿದೆ. ಸಸ್ಯಗಳು ತಮ್ಮ ಬೇರುಗಳ ಮೂಲಕ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತವೆ. ಅದಕ್ಕಾಗಿಯೇ ನಾವು ಸಸ್ಯಗಳ ಬುಡದಲ್ಲಿ ನೀರನ್ನು ಹಾಕುತ್ತೇವೆ. ಬೇರುಗಳ ಕಾರ್ಯಗಳು. ಸಸ್ಯಗಳು ತಮ್ಮನ್ನು ನೆಲದಲ್ಲಿ ಹೇಗೆ ಸ್ಥಿರವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ? ಸಸ್ಯದ ಮಣ್ಣಿನಲ್ಲಿರುವ ಭಾಗವನ್ನು ಬೇರುಗಳು ಎಂದು ಕರೆಯಲಾಗುತ್ತದೆ. ಬೇರುಗಳು ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತವೆ.
ಮಣ್ಣಿನಿಂದ ಬರುವ ನೀರು ಬೇರುಗಳ ಮೂಲಕ ಸಸ್ಯವನ್ನು ಪ್ರವೇಶಿಸುತ್ತದೆ ಮತ್ತು ಕಾಂಡದ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೆ ವಿತರಿಸಲ್ಪಡುತ್ತದೆ. ಮಣ್ಣಿನಿಂದ ಸಸ್ಯದ ಇತರೆ ಭಾಗಗಳಿಗೆ ನೀರನ್ನು ಪೂರೈಸುವುದರ ಜೊತೆಗೆ ಬೇರುಗಳು ಸಸ್ಯಗಳನ್ನು ಮಣ್ಣಿನಲ್ಲಿ ದೃಢವಾಗಿ ನೆಲೆಗೊಳಿಸಲು ಸಹಾಯ ಮಾಡುತ್ತದೆ. ಆಲದ ಮರಗಳ ಬೇರುಗಳು ಕೊಂಬೆಗಳಿಂದ ಬೆಳೆದು ಮಣ್ಣನ್ನು ತಲುಪುತ್ತವೆ. ಇದು ನೆಲದಡಿಯಲ್ಲಿ ಬೆಳೆಯುವ ಬೇರುಗಳಿಗಿಂತ ಭಿನ್ನವಾಗಿವೆ. ಈ ಬೇರುಗಳನ್ನು ಆಧಾರ ಬೇರುಗಳು ಎಂದು ಕರೆಯಲಾಗುತ್ತದೆ. ಇವು ಆಲದ ಮರಗಳು ದೂರದವರೆಗೆ ಹರಡಲು ಸಹಾಯ ಮಾಡುತ್ತವೆ. ಬೇರುಗಳ ವಿಧಗಳು. ಕೆಲವು ಬೇರುಗಳು ಇತರ ಬೇರುಗಳಿಗಿಂತ ಹೇಗೆ ಭಿನ್ನವಾಗಿವೆ? ಕುರ ಸಣ್ಣ ಮಡಕೆಗಳಿದ್ದ ಸಸ್ಯಗಳನ್ನು ದೊಡ್ಡ ಮಡಕೆಗಳಿಗೆ ಸ್ಥಳಾಂತರಿಸುತ್ತಿದ್ದರು. ಕೆಲವು ಸಸ್ಯಗಳ ಬೇರುಗಳು ಇತರ ಸಸ್ಯಗಳಿಗಿಂತ ಬಹಳ ವಿಭಿನ್ನವಾಗಿ ಕಾಣುತ್ತಿರುವುದನ್ನು ಪೂನಂ ಗಮನಿಸಿದಳು. ಕೆಲವು ಬೇರುಗಳು ಕ್ಯಾರೆಟ್ನಂತೆ ದಪ್ಪವಾಗಿ ಕಾಣುತ್ತಿದ್ದವು. ಕೆಲವು ಸಸ್ಯಗಳು ಹಲವಾರು ತೆಳುವಾದ ಕೂದಲಿನಂತಿರುವ ಕೊಂಬೆಗಳನ್ನು ಹೊಂದಿರುವ ಬೇರುಗಳನ್ನು ಹೊಂದಿದ್ದವು. ಚಿತ್ರದಲ್ಲಿ 2 ರೀತಿಯ ಬೇರುಗಳನ್ನು ಗಮನಿಸಿ. ತಾಯಿ ಬೇರು ಹಾಗೂ ತಂತು ಬೇರು. ತಾಯಿ ಬೇರುಗಳು. ಕೆಲವು ಸಸ್ಯಗಳು ಮುಖ್ಯ ಬೇರು ಮತ್ತು ಕೆಲವು ಕವಲೊಡೆಯುವ ಬೇರುಗಳನ್ನು ಹೊಂದಿರುತ್ತವೆ. ಮುಖ್ಯ ಬೇರನ್ನು ತಾಯಿ ಬೇರು ಎಂದು ಕರೆಯಲಾಗುತ್ತದೆ. ತಾಯಿ ಬೇರಿನಿಂದ ಕವಲೊಡೆಯುವ ಸಣ್ಣ ಬೇರುಗಳನ್ನು ಪಾರ್ಶ್ವ ಬೇರುಗಳು ಎಂದು ಕರೆಯಲಾಗುತ್ತದೆ. ತಾಯಿ ಬೇರುಗಳನ್ನು ಹೊಂದಿರುವ ಸಸ್ಯಗಳ ಉದಾಹರಣೆಗಳು: ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್ ಇವುಗಳೆಲ್ಲ ತಾಯಿ ಬೇರುಗಳನ್ನು ಹೊಂದಿವೆ. ತಂತು ಬೇರುಗಳು. ತಂತು ಬೇರುಗಳನ್ನು ಹೊಂದಿರುವ ಸಸ್ಯಗಳಿಗೆ ಮುಖ್ಯ ಬೇರು ಇರುವುದಿಲ್ಲ. ಎಲ್ಲ ಬೇರುಗಳು ಒಂದೇ ರೀತಿಯಾಗಿ ಕಾಣುತ್ತವೆ. ತಂತು ಬೇರುಗಳನ್ನು ಹೊಂದಿರುವ ಸಸ್ಯಗಳ ಉದಾಹರಣೆಗಳು: ಗೋಧಿ, ಹುಲ್ಲು ಇತ್ಯಾದಿ. ಹುಲ್ಲಿನ ಜಾತಿಯ ಸಸ್ಯಗಳೆಲ್ಲವೂ ತಂತು ಬೇರುಗಳನ್ನು ಹೊಂದಿರುತ್ತವೆ. I wonder what type of roots this huge tree has. This tree has fibrous roots. How did you know without looking at the roots? Let me tell you a secret. You don't have to look at the roots to know what kind of a root a plant has. You can look at the pattern of veins on the leaves and then you will know. Khura points to an uprooted carrot and says, "The leaves on this plant have reticulated veins and the root has a taproot." And grass, she says, pointing towards roots of grass, has fibrous roots. But look at the leaves. What do you see? The leaves have parallel venation. Yes, now every plant you see with parallel veins must have fibrous roots. You can know about the roots of a plant by looking at the leaves. That is so cool. Thank you, Khura. ಈ ಕಥೆಯಲ್ಲಿ ಏನು ಹೇಳಿದರು? ನಾವು ಒಂದು ಸಸ್ಯವನ್ನು ನೆಲದಿಂದ ಹೊರತೆಗೆಯದೆ ಅದು ಯಾವ ರೀತಿಯ ಬೇರುಗಳನ್ನು ಹೊಂದಿದೆ ಎಂದು ನಮಗೆ ಹೇಳಬಹುದು. ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರುವ ಎಲೆಗಳನ್ನು ಹೊಂದಿರುವ ಸಸ್ಯಗಳು ತಂತು ಬೇರುಗಳನ್ನು ಹೊಂದಿರುತ್ತವೆ. ನಾವು ಎಲೆಗಳನ್ನು ಗಮನಿಸಿಯೇ ಸಸ್ಯಕ್ಕೆ ಯಾವ ರೀತಿಯ ಬೇರು ಇದೆ ಎಂದು ಹೇಳಬಹುದು. ಜಾಲಬಂಧ ನಾಳ ವಿನ್ಯಾಸವನ್ನು ಹೊಂದಿರುವ ಎಲೆಗಳನ್ನು ಹೊಂದಿರುವ ಬಹುತೇಕ ಸಸ್ಯಗಳು ತಾಯಿ ಬೇರುಗಳನ್ನು ಹೊಂದಿರುತ್ತವೆ. ಚಿತ್ರದಲ್ಲಿ ಕೊಟ್ಟಿರುವಂತಹ ಎಲೆಗಳನ್ನು ಗಮನಿಸಿ ಅವುಗಳು ಯಾವ ಬೇರುಗಳನ್ನು ಹೊಂದಿವೆ ಎಂದು ಹೇಳಿ. ನೋಡಿ, ಇಲ್ಲಿ
ಹುಲ್ಲಿನಂತಿರುವ ಸಸ್ಯಕ್ಕೆ ಎಲೆಗಳಲ್ಲಿ ಸಮಾಂತರ ನಾಳ ವಿನ್ಯಾಸ ಇರುವ ಕಾರಣ ಅದಕ್ಕೆ ತಂತು ಬೇರು ಇದೆ ಎಂದು ಹೇಳಬಹುದು. ಉಳಿದ ರೀತಿಯ ಎಲೆಗಳಲ್ಲಿ ಜಾಲಬಂಧ ವಿನ್ಯಾಸ ಇರುವ ಕಾರಣ ಅವುಗಳಲ್ಲಿ ತಾಯಿ ಬೇರು ಇದೆ ಎಂದು ಹೇಳಬಹುದು. ಬೀಜಗಳು. ಬೇರಿನ ವಿಧ, ಎಲೆಗಳ ಮೇಲಿನ ನಾಳ ವಿನ್ಯಾಸ ಮತ್ತು ಸಸ್ಯವು ಹೊಂದಿರುವ ಬೀಜಗಳ ವಿಧಗಳ ನಡುವೆ ಸಂಬಂಧವಿದೆಯೇ? ಹಣ್ಣುಗಳು ಬೀಜಗಳನ್ನು ಹೊಂದಿರುತ್ತವೆ. ಎಲ್ಲ ಹಣ್ಣುಗಳ ಒಳಗೆ ಬೀಜಗಳಿರುತ್ತವೆ. ಆ ಬೀಜಗಳಿಂದ ಹೊಸ ಗಿಡಗಳು ಬೆಳೆಯುತ್ತವೆ. ಬೀಜಗಳು ಸಣ್ಣದಾಗಿರಬಹುದು, ದೊಡ್ಡದಾಗಿರಬಹುದು, ನಯವಾಗಿರಬಹುದು ಅಥವಾ ಕೂದಲುಗಳಂತೆಯೂ ಇರಬಹುದು. ಅವು ಹಲವು ಆಕಾರಗಳು, ಗಾತ್ರಗಳು ಮತ್ತು ವಿನ್ಯಾಸಗಳಲ್ಲಿ ಕಂಡುಬರುತ್ತವೆ. ಚಿತ್ರದಲ್ಲಿ ವಿವಿಧ ರೀತಿಯ ಬೀಜಗಳನ್ನು ಗಮನಿಸಿ. ಬೀಜಗಳು ಮಳೆ, ಶಾಖ ಅಥವಾ ರಾಸಾಯನಿಕಗಳಿಂದ ರಕ್ಷಿಸಲ್ಪಡುವ ಒಂದು ಗಟ್ಟಿಯಾದ ಪದರವನ್ನು ಹೊಂದಿರುತ್ತವೆ. ಆ ಪದರವನ್ನು ಬೀಜದ ಹೊದಿಕೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೋಡಿ, ಮಾವಿನ ಬೀಜದ ಹೊದಿಕೆಯನ್ನು ಗಮನಿಸಿ. ಬೀಜದಳ. ಬೀಜದಿಂದ ಮೊಳಕೆ ಒಡೆದು ಹೊರಬರುವ ಮೊದಲ ಬೀಜ ಎಲೆಗಳನ್ನು ಬೀಜದಳ ಎಂದು ಕರೆಯಲಾಗುತ್ತದೆ. ಕೆಲವು ಸಸ್ಯ ಬೀಜಗಳು ಕೇವಲ ಒಂದು ಬೀಜದಳವನ್ನು ಹೊಂದಿರುತ್ತವೆ. ಅವುಗಳನ್ನು ಏಕದಳ ಸಸ್ಯಗಳು ಎಂದು ಕರೆಯಲಾಗುತ್ತದೆ. ಎರಡು ಬೀಜದಳಗಳನ್ನು ಹೊಂದಿದ್ದರೆ ಅವುಗಳನ್ನು ದ್ವಿದಳ ಸಸ್ಯಗಳು ಎಂದು ಕರೆಯಲಾಗುತ್ತದೆ. ಏಕದಳ ಸಸ್ಯಗಳು ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರುವ ಎಲೆಗಳನ್ನು ಹೊಂದಿರುತ್ತವೆ ಮತ್ತು ತಂತು ಬೇರುಗಳನ್ನು ಹೊಂದಿರುತ್ತವೆ. ದ್ವಿದಳ ಸಸ್ಯಗಳು ಜಾಲಬಂಧ ನಾಳ ವಿನ್ಯಾಸವನ್ನು ಹೊಂದಿರುವ ಎಲೆಗಳನ್ನು ಹೊಂದಿರುತ್ತವೆ ಮತ್ತು ತಾಯಿ ಬೇರುಗಳನ್ನು ಹೊಂದಿರುತ್ತವೆ. ನಟ್ಟು ಒಣಗಿದ ಹಣ್ಣಾಗಿದ್ದು ಅದು ತಿನ್ನಲಾಗದ ಗಟ್ಟಿಯಾದ ಚಿಪ್ಪು ಮತ್ತು ತಿನ್ನಬಹುದಾದ ಬೀಜವನ್ನು ಹೊಂದಿರುತ್ತದೆ. ಉದಾಹರಣೆ ವಾಲ್ನಟ್ ಮತ್ತು ಬಾದಾಮಿ. ನಿಮ್ಮ ಮನೆಯ ಹತ್ತಿರದ ಹೊಲ ಅಥವಾ ತೋಟಕ್ಕೆ ಹೋಗಿ ಕೆಲವು ಕಳೆಗಳನ್ನು ಕೀಳಿ ಸಸ್ಯದ ಎಲೆಗಳು ಮತ್ತು ಬೇರುಗಳನ್ನು ಗಮನಿಸಿ ನಿಮ್ಮ ಅವಲೋಕನಗಳ ಆಧಾರದ ಮೇಲೆ ಕೋಷ್ಟಕವನ್ನು ಭರ್ತಿ ಮಾಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.